ಹಲೋ ಎವ್ರಿವನ್, ವೆಲ್ಕಮ್ ಟು ವರ್ಷಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕಾಯಿ ಹಾಲು ಒಬ್ಬಟ್ಟು ಹೇಗೆ ಮಾಡೋದು ನೋಡೋಣ. ಬೇಳೆ ಒಬ್ಬಟ್ಟು ಇಷ್ಟ ಇಲ್ಲ ಅನ್ನೋರು ಇದು ಒಂದ್ಸತಿ ಟ್ರೈ ಮಾಡಿ, ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಮೊದಲು ಒಂದು ಬಟ್ಲಿಗೆ 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಅಕ್ಕಿ, ಒಂದು 5-6 ಗೋಡಂಬಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 10-15 ನಿಮಿಷ ನೆನೆಯಕ್ಕೆ ಬಿಡಿ. ಗಸಗಸೆ ಗೋಡಂಬಿ ಎಲ್ಲ ನೆನೆಯೋಷ್ಟರಲ್ಲಿ ನಾವು ಪೂರಿಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ಒಂದು ಬಟ್ಲ ಆಗೋಷ್ಟು ಗೋಧಿ ಹಿಟ್ಟು, 1 ಚಿಟಿಕೆ ಉಪ್ಪು, 1 ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದೆಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕಿ ಪೂರಿ ಹದಕ್ಕೆ ಕಲಿಸ್ಕೊಳ್ಳಿ. ಇದೆಲ್ಲ ಕಲಸಿದ ನಂತರ ಲಾಸ್ಟ್ಗೆ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ನೆನೆಯಕ್ಕೆ ಬಿಡಿ. ಪೂರಿ ಹಿಟ್ಟು ನೆನೆಯೋಷ್ಟರಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಬಟ್ಲ ಆಗೋಷ್ಟು ತೆಂಗಿನಕಾಯಿ, 2 ಏಲಕ್ಕಿ, ನೆನೆಸಿಟ್ಕೊಂಡಿರೋವಂಥ ಗೋಡಂಬಿ ಗಸಗಸೆ ನೆನೆಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ರುಬ್ಕೊಂಡ್ರೆ ಸಾಕು. ಇವಾಗ ಬೆಲ್ಲ ಕರಗಿಸ್ಕೊಳ್ಳೋಣ. ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅರ್ಧ ಬಟ್ಲು ಬೆಲ್ಲ ಹಾಕ್ಕೊಳ್ಳಿ. ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ನೀರು ಹಾಕಿ ಬೆಲ್ಲನ ಕರ್ಗಕ್ಕೆ ಬಿಡಿ. ಇಲ್ಲಿ ಲೋ ಫ್ಲೇಮಲ್ಲೇ ಬೆಲ್ಲ ಕರ್ಗಕ್ಕೆ ಬಿಡಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಲೋ ಫ್ಲೇಮಲ್ಲೇ ಬೆಲ್ಲ ಚೆನ್ನಾಗಿ ಕರಗಲಿ. ಬೆಲ್ಲನ ಕರಗಿಸಿ ಸೋಸ್ಕೊಳ್ಳೇಬೇಕು, ಯಾಕಂದರೆ ಅದರಲ್ಲಿ ಎಷ್ಟು ಚೆನ್ನಾಗಿರೋ ಬೆಲ್ಲ ಆದ್ರೂ ಒಂದು ಸ್ವಲ್ಪನಾದರೂ ಮಣ್ಣಿರುತ್ತೆ. ಅದಕ್ಕೋಸ್ಕರ ಬೆಲ್ಲನ ಕರಗಿಸಿ ಸೋಸ್ಕೊಳ್ಳಿ. ಬೆಲ್ಲ ಕರಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಇನ್ನೊಂದು ಪಾತ್ರೆಗೆ ಬೆಲ್ಲದ ನೀರು ಸೋಸ್ಕೊಳ್ಳೋಣ. ಮತ್ತೆ ಸ್ಟವ್ ಹಚ್ಚಿ ಸೋಸಿಟ್ಕೊಂಡಿರೋವಂಥ ಬೆಲ್ಲದ ನೀರಿಗೆ ನಾವು ಮೊದಲೇ ರುಬ್ಬಿಟ್ಕೊಂಡಿರೋವಂಥ ತೆಂಗಿನಕಾಯಿನೂ ಗೋಡಂಬಿ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರಾಗಬೇಕು ಅಂದರೆ ನೀರಾಗಿ ಮಾಡ್ಕೋಬೋದು, ಇಲ್ಲ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಹಾಗೆ ಇರಲಿ ಅನ್ಬೋದು. ಸ್ವಲ್ಪ ತಣ್ಣಗಾಗೋದ್ರೆ ಗೋಡಂಬಿನೂ ಅಕ್ಕಿ ಹಾಕಿರೋದ್ರಿಂದ ಗಟ್ಟಿ ಬಂದ್ಬಿಡುತ್ತೆ. ಸ್ವಲ್ಪ ನೀರು ಮಾಡ್ಕೊಳ್ಳಿ. ಇಲ್ಲಿ ಬೆಲ್ಲ ಪಾಕ ಬರೋದೇನು ಬೇಡ, ಕರಗಿದ್ರೆ ಸಾಕು. ಒಂದು ಸ್ವಲ್ಪ ಕೇಸರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಅದು ಆಪ್ಷನಲ್ಲು. ಒಂದು ಕುದಿ ಬರೋವರೆಗೂ ಬಿಡಿ. ನೋಡಿ, ಒಂದು ಕುದಿ ಬಂದಿದೆ, ಕಾಯಿ ಹಾಲು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಪೂರಿ ಹೇಗೆ ಮಾಡೋದು ನೋಡೋಣ. ಪೂರಿ ಹಿಟ್ಟು ಕಲಸಿಟ್ಟು 10-15 ನಿಮಿಷ ಆಗಿದೆ. ನೋಡಿ, ಎಷ್ಟು ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ. ಇವಾಗ ಅದನ್ನು ಸ್ವಲ್ಪ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ. ಮಾಡಿಟ್ಕೊಂಡಿರೋಂಥ ಚಿಕ್ಕ ಚಿಕ್ಕ ಉಂಡೆಗಳನ್ನ ಸ್ವಲ್ಪ ಗೋಧಿ ಹಸಿಟ್ಟು ಹಾಕ್ಕೊಂಡು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ. ಹೀಗೆ ಒಂದರ ನಂತರ ಒಂದು ಎಲ್ಲ ಪೂರಿಗಳನ್ನೂ ಲಟ್ಟಿಸ್ಕೊಳ್ಳಿ. ಎಲ್ಲ ಪೂರಿಗಳು ಲಟ್ಸ್ಕೊಂಡಿದ್ದಾದಮೇಲೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಒಂದರ ನಂತರ ಒಂದು ಪೂರಿ ಹಾಕಿ ಬೇಯಿಸ್ಕೊಳ್ಳಿ. ಈ ಕಡೆ ಒಂದು 10 ಸೆಕೆಂಡು, ಆ ಕಡೆ ಒಂದು 10 ಸೆಕೆಂಡು, 2 ಕಡೆನೂ 10 ಸೆಕೆಂಡಲ್ಲಿ ಬೇಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಮಾಡಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಪೂರಿ ಒಂದರ ನಂತರ ಒಂದಾದಮೇಲೆ ಎಣ್ಣೆಗೆ ಹಾಕಿ ಬೇಯಿಸಿ ಒಂದು ತಟ್ಟೆಗೆ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದು ಪ್ಲೇಟ್ಗೆ ಪೂರಿ ಇಟ್ಟು ಅದ್ರ ಮೇಲೆ ಮಾಡಿಟ್ಕೊಂಡಿರೋವಂಥ ಕಾಯಿ ಹಾಲು ಹಾಕಿದ್ರೆ ಕಾಯಿ ಹಾಲು ಒಬ್ಬಟ್ಟು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ಈ ಕಾಯಿ ಹಾಲು ಒಬ್ಬಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.